ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರ್ ಶುಭೋದಯ ಮಗ ಡೇ 3 ಆಫ್ ದ ಡೇಸ್ ಮ್ಯಾಚ್ ಏನಾಯ್ತು ಅಂಡ್ ಡೇ 4 ಏನಾಗಬೇಕು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮಗ ಈ ವಿಡಿಯೋದಲ್ಲಿ. ಬೇಕಾ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ಲೈಕ್ನ ಕೊಟ್ಟಿಲ್ಲ ನನಗೆ ಲೈಕ್ ಉದುರಿಸ್ಬಿಡಿ. ಡೇ 3 ಆಫ್ ದ ಟೆಸ್ಟ್ ಮ್ಯಾಚ್ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಗುರು ಬಿಲ್ಡ್ ಆಗಿದ್ದು. 303 ರನ್ ಪಾರ್ಟ್ನರ್ಶಿಪ್ ಬ್ಯಾಕ್ ಇನ್ 2014 ಅಂತ ಕಾಣಿಸುತ್ತೆ. ಇಂಡಿಯಾ 300 ರನ್ ಪಾರ್ಟ್ನರ್ಶಿಪ್ನ ಕನ್ಸಿಡರ್ ಮಾಡಿದ್ದು. ಆಲ್ಮೋಸ್ಟ್ 11 ವರ್ಷ ಆದಮೇಲೆ 300 ರನ್ ಪಾರ್ಟ್ನರ್ಶಿಪ್ನ ಇಂಡಿಯಾ ಟೆಸ್ಟ್ ಫಾರ್ಮೆಟ್ಲಿ ಕನ್ಸಿಡರ್ ಮಾಡಿದೆ. ಅದೇ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ ಅವರ ಪಾರ್ಟ್ನರ್ಶಿಪ್ಪು ಹೆಂಗೆ ರಿಕವರ್ ಆದರೂ ಗುರು 5 ವಿಕೆಟ್ ಬಿದ್ದಾದ್ಮೇಲೆ ಇಲ್ಲ ಹೆವಿ ಅಂದರೆ ಹೆವಿ ಮಾರ್ಜಿನ್ ಲೀಡ್ ಸಿಕ್ಬಿಡುತ್ತೆ. ಇವರು ಪಕ್ಕ ಉದುರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್, 303 ರನ್ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ರಿಕವರಿ ಸ್ಟೇಜ್ ಆಗೋಗ್ಬಿಡುತ್ತೆ. ಹೌದು, ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ಬಂದಿದ್ದು ಇಂಡಿಯಾಗೆ 180 ರನ್ನ ಲೀಡ್ ಸಿಕ್ಕಿದೆ. ಬಟ್ ಇನ್ನೂ ದೊಡ್ಡ ಮಾರ್ಜಿನ್ ಲೀಡ್ ಸಿಕ್ಬಿಟ್ರೋದು ನಮಗೆ. ಈ ಪಾರ್ಟ್ನರ್ಶಿಪ್ನ ನಾವು ಇನಿಷಿಯಲಿ ಏನಾದ್ರು ಬ್ರೇಕ್ ಮಾಡಿತ್ತು ಅಂತ ಅಂದಾಗ ಅಲಚ್ಚಾಗಿ ನಿಂತ್ಕೊಂಡ್ಬಿಟ್ರು ಗುರು. 2 ಸೆಷನ್ ಕಂಪ್ಲೀಟ್ ಬ್ಯಾಟಿಂಗ್ ಆಡಿದ್ದಾರೆ, ಮುಲ್ಲಾಜೆ ಇಲ್ದಂಗೆ ಬ್ಯಾಟಿಂಗ್ ಆಡಿದ್ದಾರೆ ಇವರಿಬ್ರು. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಗುರು ಅದು. ಅಜ್ಜಿ ಸೈಕ್ ಪಾರ್ಟ್ನರ್ಶಿಪ್ಪು. ಹೌದು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿತ್ತು. ಅವನೇ ಹ್ಯಾಟ್ರಿಕಲ್ಲೆಲ್ಲ ಇದ್ರು, 2 ಸಲ, ಅದನ್ನು ಒಂದೊಂದು ಸಲ ಅಲ್ಲ. ನೆನ್ನೆನೂ ಅವನೇ ಹ್ಯಾಟ್ರಿಕಲ್ಲಿದ್ರು ಸಿರಾಜ್ ಬೈ, ಇವತ್ತು ಕೂಡ ಅವನೇ ಹ್ಯಾಟ್ರಿಕ್ಕು. ಸೊ ಸಖತ್ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ನಮ್ಮ ಸಿರಾಜ್ ಭಯ್ಯ. 6 ವಿಕೆಟ್ ಇದ್ದಾರೆ, ಬಿದ್ದಿರೋದೇ ಇಬ್ಬರಿಗೆ ವಿಕೆಟ್ಸು. ಆಕಾಶ್ ದೀಪಿಗೆ 4 ವಿಕೆಟು, ಈ ಕಡೆ ಸಿರಾಜ್ ಅಣ್ಣಗೆ 6 ವಿಕೆಟು. ಸೊ ಮೈನ್ ವಿಕೆಟ್ಸ್ ಇದ್ದಿದ್ದು ಇಬ್ಬರು ಇದ್ದಾರೆ, ಮೈನ್ ವಿಕೆಟ್ಸ್ ಅಲ್ಲ. ಸೊ ಇವರಿಬ್ಬರಿಗೂ ಕೂಡ ಕಂಪ್ಲೀಟ್ ಕ್ರೆಡಿಟ್ ಕೊಡಲೇಬೇಕು. ಈ ಕಡೆ ಬೇರೆಯವ್ರಿಗೆ ಜಡೇಜಾಗಿರಲಿ, ಪ್ರಸಿದ್ಧ ಕೃಷ್ಣಗಾಗಿರಲಿ ಸೊ ಯಾವುದೇ ವಿಕೆಟ್ ಇಲ್ಲ. ಬಟ್ ಆದರೂ ಇಂಡಿಯಾಗಿಂತ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿದ್ರಲ್ಲ, ಲೀಡನ್ನ ಬಿಟ್ಕೊಂಡು ಕೂಡಿರಲ್ಲ. ಏನೇ ಆದ್ರೂ ಕೂಡ 303 ರನ್ ಪಾರ್ಟ್ನರ್ಶಿಪ್ ಏನಿದೆ, ಸೊ ಇದು ಹೆವಿನೇ ಆಯಿತು. ಸೊ ಇಂಥ ದೊಡ್ಡ ಪಾರ್ಟ್ನರ್ಶಿಪ್ನ ಇಬ್ಬರು ಬ್ಯಾಟರ್ಸ್ಗಳ ಜೊತೆ ಒಂಥರ ಸೆಂಚುರಿ ಓಡಿಸೋದೇನಿದೆ, ಸೆಂಚುರಿ ಡಬಲ್ ಸೆಂಚುರಿ ಹೊಡೆದ್ರು ಜೇಮಿ ಸ್ಮಿತ್. ಇನ್ ಕೇಸ್ ಅವ್ರು ವಿಕೆಟ್ಸ್ ಇದ್ದಿತ್ತು ಅಂತಂದ್ರೆ ಆ ಥರ ಜೇಮಿ ಸ್ಮಿತ್ ಔಟ್ ಆಗೋ ಥರನೇ ಕಾಣಿಸ್ತಾ ಇಲ್ಲ. ಎಂಥ ಬ್ಯಾಟಿಂಗ್ ಆಡಿದ್ದು ಜೇಮಿ ಸ್ಮಿತ್ ಅಜ್ಜಿ. 80 ಬಾಲಿಗೆ ಬಂದಂಥ ಸೆಂಚುರಿ. T20 ಥರ ಆಡಿದ್ರಲ್ಲಿ, ಸೆಂಚುರಿ ಬರೋರು T20 ಥರ ಆಡಿದ್ರು. ಆಮೇಲೆ ಸ್ವಲ್ಪ ಮಟ್ಟಿಗೆ ಸ್ಲೋ ಆದರು. ಫಸ್ಟ್ ಬಂದು ಹ್ಯಾರಿ ಬ್ರೂಕೇನೆ, ಬಟ್ ಫಸ್ಟ್ ಸೆಂಚುರಿ ಬಂದಿದ್ದು ಜೇಮಿ ಸ್ಮಿತ್ಗೆ. ಯಾಕಂದರೆ ಆ ರೇಂಜಿಗೆ ಫಸ್ಟ್ ಸೆಷನಲ್ಲಿ ಫುಲ್ ಅಗ್ರೆಸಿವ್ ಆಗಿ ತಗೊಂಡಿದ್ದು. 172 ರನ್ಸ್ನ ಹೊಡೆದ್ರು ಇಂಗ್ಲೆಂಡ್ ಅವರು. ನಜ್ಜಿ ಎಷ್ಟು ರೇಟು, 6.37 ಆಲ್ಮೋಸ್ಟ್. ಓಡಿಗಿಂತ ಸ್ವಲ್ಪ ಬೆಟರ್ ಆಗೇನೆ ಆಡಿದ್ದಾರೆ ಅಂತ ಹೇಳಬೇಕು. ಇವರಿಂದನೇ ಜೇಮಿ ಸ್ಮಿತಿಂದ ಫುಲ್ ಅಗ್ರೆಸಿವ್ ಆಗಿ ತಗೊಂಡು ಹೋದ್ರು ಫಸ್ಟ್ ಸೆಷನು. ಸೊ ಆದ್ದರಿಂದನೇ ಅಷ್ಟರ ಮಟ್ಟಿಗೆ 172 ರನ್ಸ್ ಬಂದರು. ಸೆಕೆಂಡ್ ಸೆಷನ್ ಬಂದಿರೋದವ್ರಿಗೆ ರನ್ಸು 106 ರನ್ಸು. ಸೆಕೆಂಡ್ ಸೆಷನ್ ಸ್ವಲ್ಪ ಸ್ಲೋ ಆದರು, ವಿಕೆಟ್ ಬಿದ್ದಿಲ್ಲ ಅಂದ್ರೂ ಕೂಡ ಸೆಕೆಂಡ್ ಸೆಷನಲ್ಲಿ ಸ್ವಲ್ಪ ಸ್ಲೋ ಆದರು. ಸೆಕೆಂಡ್ ಸೆಷನಲ್ಲಿ ಯಾವುದೇ ವಿಕೆಟ್ಸ್ ಕಳ್ಕೊಂಡಿಲ್ಲ. ಇಬ್ಬರು ಕೂಡ ಹ್ಯಾರಿ ಬ್ರೂಕ್ ಜೊತೆಗೆ ಜೇಮಿ ಸ್ಮಿತ್ ಇಬ್ಬರು ಕೂಡ ಸಖತ್ ಬ್ಯಾಟಿಂಗ್ ಆಡಿದ್ರು. ಬಟ್ ವಿಕೆಟ್ಸ್ನ ಕಳ್ಕೊಳ್ಳದೆ ಆಡಿದ್ರು. ಆ್ಯಂಡ್ ಥರ್ಡ್ ಸೆಷನಲ್ಲಿ 116 ರನ್ ಬಂದಿದೆ, 4 ವಿಕೆಟ್ನ ಕಳ್ಕೊಂಡಿದ್ದಾರೆ. ಇಂಡಿಯಾದ 1 ವಿಕೆಟ್ ಸೇರಿಕೊಂಡು ಅವ್ರದ್ದು 3 ವಿಕೆಟ್ ಸೇರಿಕೊಂಡು. ಸೊ ಥರ್ಡ್ ಸೆಷನು ರನ್ಸ್ ಬಂದಿದೆ. ಬಟ್ ಸೆಕೆಂಡ್ ಸೆಷನು ಸ್ವಲ್ಪ ಡೌನ್ ಕಾಣಿಸ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ವಿಕೆಟ್ಸ್ನ ಕಳ್ಕೊಂಡಿಲ್ಲ ಅಂದ್ರೂ ಕೂಡ ರನ್ಸ್ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಸೆಷನಲ್ಲಿ 2 ವಿಕೆಟ್ನ ಕಳ್ಕೊಂಡಿದ್ದಾರೆ. ಬೆನ್ ಸ್ಟೋಕ್ಸ್ ಅವರು ಔಟ್ ಆದರು. ಬಂದಿದ ತಕ್ಷಣ ಪಟ್ಟನಂಗೆ ಔಟ್ ಆದರು. ಸಿರಾಜ್ ಅಣ್ಣ ಅವ್ರದ್ದು ಮೆಚ್ಕೊಳ್ಳೇಬೇಕಂತ ಶಾರ್ಟ್ ಪಿಚ್ ಡೆಲಿವರಿ ಆಗ್ತಾ ಇದ್ದಂಗೆ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಿದ್ದಂಗೆ ಈ ಕಡೆಯಿಂದ ಜೋ ರೂಟ್ ಅವರೇ ಫಸ್ಟ್ ಔಟ್ ಆಗಿದ್ದು. ಡೌನ್ ದ ಲೆಗ್ ಹೋಗುವಂಥ ಬಾಲ್ನ ಟಚ್ ಮಾಡಿಕೊಂಡು ಅನ್ಫಾರ್ಚುನೇಟಾಗಿ ಔಟ್ ಆಗಿದ್ದು. ಸೊ ಒಂಥರ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ಸ್. ಇಂಡಿಯಾಗೆ ಬಂದವರು ಡಿಸ್ಮಿಸಲ್ಸು ಬ್ಯಾಕ್ ಟು ಬ್ಯಾಕ್ ಬಂದಿದ್ದು, ಇಲ್ಲಾಂದರೆ ಬಂದೇ ಇಲ್ಲ ಡಿಸ್ಮಿಸಲ್ಲು. ಎಸ್ಪೆಷಲಿ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ ಆಡ್ತಾ ಇರ್ಬೇಕಾದ್ರೆ ಡಿಸ್ಮಿಸಲ್ ಬರ್ತಾನೆ ಇರಲಿಲ್ಲ. ಆಮೇಲೆ ಥರ್ಡ್ ಸೆಷನಲ್ಲಿ ಬಂದಂಥ ವಿಕೆಟು ಆಕಾಶ್ ದೀಪ್ ಅಂದ್ಬಿಟ್ಟು ಇವನ ಹೊಸ ಬಾಲ್ ಸಿಗ್ತಾ ಇದ್ದಾಗೇ ಇಂಡಿಯಾಗೆ ವಿಕೆಟ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು. 80 ಓವರ್ ಆದ ನಂತರ ಒಂಥರ ಡ್ರೈನ್ ಔಟ್ ಆಗೋಗ್ಬಿಟ್ಟಿತ್ತು ಇಂಡಿಯನ್ಸ್ಗೆ. ಅವನ ಅಜ್ಜಿ ಯಾವಾಗೂ ವಿಕೆಟ್ ಬೀಳುತ್ತೆ ಅಂತ ಹೊಸ ಬಾಲ್ನ ತಗೊಂತಾರೆ. ಆಕಾಶ್ ದೀಪ್ ಬಂದ್ಬಿಟ್ಟು ಸ್ವಿಂಗ್ ಕಾಣಿಸುತ್ತೆ ಬಾಲಲ್ಲಿ, ಬಂದ್ಬಿಟ್ಟು ಬೋಲ್ಡ್ ಮಾಡ್ತಾರೆ ಹ್ಯಾರಿ ಬ್ರೂಕ್ನ. ಕ್ರಿಸ್ ವೋಕ್ಸ್ ಅವ್ರನ್ನ ಕೂಡ ಎಡ್ಜ್ ಜೋಡಿಸ್ಬಿಟ್ಟು ಔಟ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಸಿರಾಜ್ ಬೈ ಅಲ್ಲಿ ಫೈನಲ್ ಟಚ್ನ, ಫಿನಿಶಿಂಗ್ ಟಚ್ನ ಕೊಡಬೇಕಾಗಿತ್ತು. ಅಲ್ಲಿ ಬಶೀರ್ ಅವರ ವಿಕೆಟ್ನ ಎತ್ಬಿಟ್ಟು, ಜೊತೆಗೆ ಕಾಜ್ ಅವರ ವಿಕೆಟ್ನ ಎತ್ಬಿಟ್ಟು, ಸೊ ಇಬ್ಬರು LBW ಮಾಡ್ತಾ ಇದ್ದಂಗೆ ಇನ್ನಿಂಗ್ಸ್ ಮುಕ್ತಾಯ ಆಗುತ್ತೆ. ಒಂದು ಥಾಟ್ ಹೋಗ್ಲೇಬೇಕಾಗುತ್ತೆ ಜೇಮಿ ಸ್ಮಿತ್ ಕಡೆ. ಯಾಕಂದರೆ ಡಬಲ್ ಸೆಂಚುರಿ ಖಂಡಿತ ಬಂದಿರೋದು. ಅವ್ರೇನಾದರೂ ಆಡಿತ್ತು ಅಂತಂದಿದ್ರೆ ಆಡಿದ್ದಾರೆ. ಬಟ್ ವಿಕೆಟ್ಸ್ ಇದ್ದಿತ್ತು ಅಂತಂದರೆ ಬಶೀರ್ ಅವ್ರು ಬಾಲ್ ಬಿಡಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಅಲ್ಲಿ ಬೋಲ್ಡ್ ಆದ್ರಲ್ವ, LBW ಎಲ್ಲ ಬೋಲ್ಡ್ ಆಗಿದ್ದು. ಸೊ ಸಿರಾಜ್ ಅಣ್ಣ ಅವರಿಂದ 6 ವಿಕೆಟ್ನ ಸಖತ್ ಸ್ಪೆಲ್ ಅಂತ ಹೇಳಬೇಕು. ಸೊ ಈ ಒಂದು ಸ್ಪೆಲ್ನ ಸಿರಾಜ್ ಅಣ್ಣ ಅಂತೂ ಲೈಫ್ ಟೈಮ್ ಮರೆಯೋದೇ ಇಲ್ಲ. ಯಾಕಂದರೆ 6 ವಿಕೆಟು ಇಂಗ್ಲೆಂಡಲ್ಲಿ ಫಸ್ಟ್ ಟೈಮು ಸಿಕ್ಕಿದೆ ಅಂತಂದರೆ ಖುಷಿ ಪಟ್ಟಿರ್ತಾರೆ. 5-4 ಇಬ್ರಿಗೂ ಬಂದರೆ ಚೆನ್ನಾಗಿರೋದು. ಯಾಕಂದರೆ ಇಬ್ಬರಿಗೂ ಕೂಡ ಈಕ್ವಲ್ ಎಫರ್ಟ್ ಅಂತೂ ಇದ್ದೇ ಇತ್ತು. ಬಟ್ ಪರವಾಗಿಲ್ಲ, 4 ವಿಕೆಟು 6 ವಿಕೆಟು. ಆ್ಯಂಡ್ ಈ ಕಡೆಯಿಂದ ಇಂಡಿಯಾ ಥರ್ಡ್ ಸೆಷನಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಅಗ್ರೆಸಿವ್ ಆಗೇನೆ ಸ್ಟಾರ್ಟ್ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್, KL ರಾಹುಲ್ ನಿಧಾನಕ್ಕೇನೆ ಆಡ್ತಾ ಇದ್ದಾರೆ. ಇವಾಗಲೂ ಕೂಡ ನಿಧಾನಕ್ಕೇನೆ ಆಡ್ತಾ ಇದ್ದಾರೆ. ಒಂದು ಕಡೆಯಿಂದ ನಿಂತ್ಕೊಂಡು ಮ್ಯಾರಥಾನ್ ಇನ್ನಿಂಗ್ಸ್ನ ಆಡ್ತಾ ಇದ್ದಾರೆ. ಸೊ ಇವತ್ತು ಅದು ಏನಾಗುತ್ತೋ ಗೊತ್ತಿಲ್ಲ ಗುರು. ಇವತ್ತು ಆಗಬೇಕಾಗಿರೋದು ಇಷ್ಟೇ, 500+ ಇಂಡಿಯಾ ಹೊಡಿಲೇಬೇಕು. ಇವಾಗ ಆಲ್ರೆಡಿ 200+ ಲೀಡ್ ಅಂತೂ ಇದೆ ನಮ್ದು. 500+ ಹೊಡಿಲೇಬೇಕು. 1 ವಿಕೆಟ್ನ ಕಳ್ಕೊಂಡು ಆಡ್ತಾ ಇದೀವಿ ನಾವು. ತಂಗಿಗೆ LBW ಆಗ್ತಾ ಇದ್ದಂಗೆ ಜೈಸ್ವಾಲ್ ಈ ಕಡೆಯಿಂದ 1 ವಿಕೆಟ್ ಕಳ್ಕೊಂಡು ಇವಾಗ ಇಬ್ರು ಕನ್ನಡಿಗರು ಇವತ್ತು ಮತ್ತೆ ಓಪನ್ ಮಾಡ್ತಾರೆ. ಕರುಣ್ ನಾಯರ್ ಜೊತೆಗೆ
KL ರಾಹುಲ್ ಇಬ್ಬರು ಕೂಡ ಮಸ್ತಾಗಿನೇ ಆಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತು ಬೇಕಾಗಿರೋದು ನಮಗೆ 500+ ರನ್ಸು ಅಷ್ಟೇ ಲೀಡ್ ಹೇಳ್ತಾ ಇರೋದು. ಇವ್ರು 500+ ಹೊಡಿತಾರೆ ಅಂತ ಆ ಥರ ಹೇಳ್ತಾ ಇಲ್ಲ. 500+ ಹೊಡಿಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಇವತ್ತೆಲ್ಲ ಬ್ಯಾಟಿಂಗ್ ಆಡಬೇಕಾಗುತ್ತೆ. 500+ ಇವ್ರನ್ನೋದು ಇಲ್ಲಿ ಹೊಡಿಬೇಕು ಅಂತಂದರೆ. ಬಟ್ ಲೀಡ್ 500+ ಹೋಯಿತು ಅಂದರೆ ಆಲ್ರೆಡಿ 244 ರನ್ನಲ್ಲಿ ಲೀಡ್ ಇದೆ. ಇನ್ನೂ ಏನಾದರೂ ಇಲ್ಲಿಂದ 250 ರನ್ನು, ಒಂದು 300 ರನ್ನು, ಇವತ್ತೊಂದು 300 ರನ್ನ ಹೊಡೆದ್ಬಿಟ್ಟು ನನ್ನ ಪ್ರಕಾರ ಅದಕ್ಕಿಂತ ಅಗ್ರೆಸಿವ್ ಆಗಿ ಆಡಬೇಕಾಗುತ್ತೆ ಬ್ಯಾಟಿಂಗು. ಫಸ್ಟ್ ಸೆಷನ್ ನೋಡ್ಕೊಂಡು ಆಡಬೇಕಾಗುತ್ತೆ, ಸೆಕೆಂಡ್ ಸೆಷನ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಗುತ್ತೆ. ಸೊ 2 ಸೆಷನ್ನ ಇಂಡಿಯಾ ಕಂಪ್ಲೀಟ್ಲಿ ಬ್ಯಾಟಿಂಗ್ ಆಡಬೇಕಿಲ್ಲಿ. ಥರ್ಡ್ ಸೆಷನಲ್ಲೂ ಕೂಡ ಒಂದು ಸ್ವಲ್ಪ ಬ್ಯಾಟಿಂಗ್ ಆಗ್ಬಿಟ್ಟು ಆಮೇಲೆ ಡಿಕ್ಲೇರ್ ಕೊಟ್ಟರೆ ನಡೆಯುತ್ತೆ. ಆಲ್ಔಟ್ ಆಗ್ತಾರೋ ಡಿಕ್ಲೇರ್ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಬೇಕು ಇವತ್ತು ಇಂಡಿಯಾ. ಟುಕು ಆಡಿದ್ರೆ ಆಗೋದಿಲ್ಲ. ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ. ನಾನು ಫಸ್ಟ್ ಸೆಷನ್ ಪರವಾಗಿಲ್ಲ, ಒಂದು ರೇಂಜಿಗೆ ನೋಡ್ಕೊಂಡು ಆಡಲಿ, ಸೆಕೆಂಡ್ ಸೆಷನಿಂದ ಅಗ್ರೆಸಿವ್ ಬ್ಯಾಟಿಂಗ್ನ ಆಡಲಿ ಅಂತ ಕೇಳ್ಕೊಳ್ತೀನಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ 550 ರನ್ಗಿನ ಜಾಸ್ತಿ ಕೊಡಬೇಕಾಗತ್ತೆ. ಯಾಕಂದರೆ ರನ್ಸ್ ಇವ್ರಿಗೂ ಬರ್ತಾ ಇದೆ ಅಂದರೆ ಅವ್ರಿಗೂ ಬರಲ್ಲ ಅಂತ ಏನಿಲ್ಲ. ಯಾಕಂದರೆ ನೋಡಿದ್ರೆ ಆ 6 ವಿಕೆಟ್ ಪಾರ್ಟ್ನರ್ಶಿಪ್ 303 ರನ್ ಯಾವ ಥರ ಬಿಲ್ಡ್ ಮಾಡಿದ್ರು ಅಂತ. ಆ್ಯಂಡ್ 500 ರನ್ಗಿನ ಜಾಸ್ತಿನೇ ಕೊಡಬೇಕಾಗುತ್ತೆ ಟಾರ್ಗೆಟು. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ನೋಡಿದ್ವಿ ನಾವು ಇವ್ರು ಟಾರ್ಗೆಟ್ನ ಯಾವ ಥರ ಚೇಸ್ ಮಾಡಿದ್ರು ಅಂತ. ಸೊ 500 ರನ್ ಆ್ಯಂಡ್ ಎಬೋವ್ ಕೊಡ್ತು ಅಂದರೆ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ. 550 ಈ ಥರ ಎಲ್ಲ ಟಾರ್ಗೆಟ್ನ ಕೊಡ್ತು ಅಂತ ಅಂದಾಗ 350 400 ಇದೆಲ್ಲ ಟಾರ್ಗೆಟ್ ಎಲ್ಲ ಬೇಕಾದ್ರೆ ಚೇಸ್ ಮಾಡ್ಬಿಡ್ತಾರೆ. 400 ಟಾರ್ಗೆಟ್ ಕೊಟ್ಟರು ಚೇಸ್ ಮಾಡ್ಬಿಡ್ತಾರೆ. ಬಟ್ 550 ಅಬೋವ್ ಅಂತಂದರೆ ಡೆನಿ ಗಿವನ್ ಡೇ ಕಷ್ಟ ಅಂತೂ ಖಂಡಿತ ಅಪೋಸಿಷನ್ ಟೀಮ್ಗೆ ಆಗೇ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಮ್ಯಾಚು ಡ್ರಾ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಸೀನ್ ನೋಡ್ತು ಅಂದರೆ ಆ ಥರನೂ ಕೂಡ ಕಾಣಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.